Good evening, children. Yes, do you remember last class we had just completed first PUC physical chemistry part? In this class, I am starting the very first chapter of your second PUC physical chemistry, solid state. ಪಕ್ಕದಲ್ಲಿ ನೋಟ್ಬುಕ್ ಇಟ್ಕೊಂಡಿರಬೇಕು. ನೋ ಕ್ಯಾಲ್ಕುಲೇಟರ್ ಪ್ಲೀಸ್. ನಾನು ಸಿನಾಪ್ಸಿಸ್ ಅಂತ ಏನು ಕೊಡೋದಿಲ್ಲ. ಆ ಕ್ವಶನ್ ಡಿಸ್ಕಸ್ ಮಾಡುವಾಗ ಏನೇನು ಪಾಯಿಂಟ್ಸ್ ಜ್ಞಾಪಕ ಇಟ್ಕೋಬೇಕು, ಯಾವ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು, ಹೌ ಕ್ಯಾನ್ ದ ಕ್ವಶನ್ ಬಿ ಟ್ವಿಸ್ಟೆಡ್ ಆ್ಯಂಡ್ ಆಸ್ಕ್ಡ್, ಇದನ್ನೆಲ್ಲ ಹೇಳ್ತೀನಿ. ನೋಟ್ಬುಕ್ಕಲ್ಲಿ ಕ್ಲೀನಾಗಿ ಕ್ವಶನ್ ನಂಬರ್ 1 ಅಂತ ಬರ್ಕೊಂಡು ನಾನೇನೇನು ಸ್ಯಾಲಿಯಂಟ್ ಪಾಯಿಂಟ್ಸ್ ಹೇಳ್ತೀನೋ ಅದನ್ನು ಬ್ರೀಫಾಗಿ ಕ್ವಿಕ್ಕಾಗಿ ನೀಟಾಗಿ ಬರ್ಕೋಬೇಕು. ಓಕೆ, ಈಗ ವಿ ಶಾಲ್ ಸ್ಟಾರ್ಟ್ ಸಾಲಿಡ್ ಸ್ಟೇಟ್ ಅಂತ. ನಾನು ಡೈರೆಕ್ಟ್ಲಿ ಕ್ವಶನ್ಸ್ ಹೋಗ್ತಾ ಇದ್ದೀನಿ. ಪ್ರತಿ ಕ್ವಶನಲ್ಲೂ ಡಿಸ್ಕಸ್ ಮಾಡ್ತೀನಿ ಯಾವ ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿ. ಎಸ್, ಸೊ ಬಿ ರೆಡಿ ವಿತ್ ಎ ಪೆನ್, ನೋಟ್ಸ್. ಓಕೆ, ಬಿ ಅಟೆಂಟಿವ್. ಕ್ವಶನ್ ನಂಬರ್ 1 ಹ್ಯಾಸ್ ಅಪಿಯರ್ಡ್ ಆನ್ ದಿ ಸ್ಕ್ರೀನ್. ಓದ್ಕೊಳ್ಳಿ ಎಲ್ಲರೂ. The number of unit cells in 58 gram of NaCl is nearly ಅಂತ ಕೇಳಿದ್ದಾರೆ. ಈಗ ನಾನು ಈ NaCl ಕ್ರಿಸ್ಟಲ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. NaCl ಕ್ರಿಸ್ಟಲ್ ನಮಗೆಲ್ಲ ಅತ್ಯಂತ ಪರಿಚಿತವಾಗಿರ್ತಕ್ಕಂಥ ಕ್ರಿಸ್ಟಲ್. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಕ್ರಿಸ್ಟಲ್ ಇನ್ ಅವರ್ ಹೌಸ್ ಹೋಲ್ಡ್ ಈಸ್ NaCl. ಬಿಕಾಸ್ ಇಟ್ ಈಸ್ ವೆರಿ ಕಾಮನ್, ಇಟ್ ಈಸ್ ಕಾಲ್ಡ್ ಕಾಮನ್ ಸಾಲ್ಟ್ ಅಲ್ವಾ. ಸೋಡಿಯಂ ಕ್ಲೋರೈಡ್, ನಾನು ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಎಲ್ಲ ಬೇಗ ಬೇಗ ಬರ್ಕೋಬೇಕು. ಸೋಡಿಯಂ ಕ್ಲೋರೈಡ್ ಈಸ್ FCC ಕ್ರಿಸ್ಟಲ್, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್. ನೋಡಿ, ಈಗ ನಾವು ಈ ಸಾಲಿಡ್ಸ್ ಚಾಪ್ಟರ್ ಡಿಸ್ಕಸ್ ಮಾಡುವಾಗ ಲ್ಯಾಟೀಸ್ ಅನ್ನೋ ಒಂದು ಪದ ಆಗಾಗ್ಗೆ ಬರ್ತಾ ಇರುತ್ತೆ. ವಿಲ್ ಬಿ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಟರ್ಮ್ ಲ್ಯಾಟೀಸ್ ಕ್ವೈಟ್ ಆಫನ್. ಸೊ ಆ ಲ್ಯಾಟೀಸ್ ಅನ್ನೋ ಪದದ ಬಗ್ಗೆ ಕರೆಕ್ಟಾಗಿ ಅರ್ಥ ತಿಳ್ಕೋಬೇಕು. ನೋಡಿ, ಈಗ ಒಂದು ಮನೆ ಕಟ್ಟಬೇಕಾದ್ರೆ ಹೇಗೆ ಕಟ್ತಾರಪ್ಪ? ಫಸ್ಟು ಫೌಂಡೇಶನ್ ಹಾಕ್ಕೋಬೇಕು, ಪಿಲ್ಲರ್ಸ್ ಹಾಕ್ಕೋಬೇಕು, ರೂಫ್ ಹಾಕಬೇಕು ಅಲ್ವಾ. ಆಮೇಲೆ ಒಳಗಡೆ ಕಿಚನ್ ಎಷ್ಟು, ಲಿವಿಂಗ್ ರೂಮ್ ಯಾವುದು, ಬೆಡ್ರೂಮ್ ಯಾವುದು, ಬಾತ್ರೂಮ್ ಯಾವುದು, ಮತ್ತೊಂದು ಇನ್ನೊಂದು ಎಲ್ಲ ಆಮೇಲೆ ಡಿವೈಡ್ ಮಾಡ್ತಾರೆ ಅಲ್ವಾ. ಸೊ ಫಸ್ಟ್ ಒಂದು ಸ್ಕೆಲಿಟನ್ ಸ್ಟ್ರಕ್ಚರ್ ಮಾಡ್ಕೋಬೇಕು, ಆಮೇಲೆ ಒಳಗಿಂದೆಲ್ಲ ಆಮೇಲೆ ಯೋಚನೆ ಮಾಡೋದು. ಹಾಗೆ ಒಂದು ಕ್ರಿಸ್ಟಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟು ಕಾರ್ನರ್ಸ್ ಎಲ್ಲ ಬರಬೇಕು. ಫಸ್ಟ್ ಕಾರ್ನರ್ಸ್, ಕಾರ್ನರ್ಸ್ ಎಲ್ಲ ಬರಬೇಕು. ಕಾರ್ನರ್ಸಲ್ಲಿ ಫಸ್ಟ್ ಹೋಗಿ ಪಾರ್ಟಿಕಲ್ಸು ಕೂತ್ಕೋಬೇಕು. 8 ಕಾರ್ನರ್ ಇದೆ, 8 ಕಾರ್ನರಲ್ಲೂ ಕೂತ್ಕೋಬೇಕು. ಆಯಿತಾ? ಈಗ ಒಂದು ಸ್ಕೆಲಿಟನ್ ಫಾರ್ಮ್ ಆಯಿತು. ಇದ್ರ ಜೊತೆಗೆ ಸೋಡಿಯಂ ಕ್ಲೋರೈಡಲ್ಲಿ ಫೇಸ್ ಸೆಂಟರ್ಸಲ್ಲೂ ಪಾರ್ಟಿಕಲ್ಸ್ ಕೂತ್ಕೋಬೇಕು. ಫೇಸ್ ಸೆಂಟರ್ಸಲ್ಲಿ ಗೊತ್ತಾಯ್ತಾ? ಫೇಸ್ ಸೆಂಟರ್ಸಲ್ಲಿ ಪಾರ್ಟಿಕಲ್ಸ್ ಹೋಗಿ ಕೂತ್ಕೋಬೇಕು. ಈಗ ನಮಗೊಂದು ಸ್ಕೆಲಿಟನ್ ಬಂತು, ಅದನ್ನು ಲ್ಯಾಟೀಸ್ ಅಂತ ಕರೀತಾರೆ. ಅಂದರೆ ಕ್ರಿಸ್ಟಲಿನ ಒಂದು ಸ್ಕೆಲಿಟನ್ ಸ್ಟ್ರಕ್ಚರು ಬರುತ್ತಲ್ಲ, ಅದು ಯಾವ ಪಾರ್ಟಿಕಲ್ಸ್ನಿಂದ ಫಸ್ಟ್ ಅದು ಆಗಬೇಕದು, ಫಸ್ಟ್ ಅದು ಕನ್ಸ್ಟ್ರಕ್ಟ್ ಆಗಬೇಕು. ಇದೆಲ್ಲ ಆದಮೇಲೆ ವಾಯ್ಡ್ಸ್ ಕ್ರಿಯೇಟ್ ಆಗುತ್ತೆ. ಇಲ್ಲೆಲ್ಲ ಸ್ಪಿಯರ್ಸ್ ಇರುತ್ತೆ, ಸ್ಪಿಯರ್ಸ್ ನಡುವೆ ವಾಯ್ಡ್ಸ್ ಕ್ರಿಯೇಟ್ ಆಗುತ್ತೆ. ಆ ವಾಯ್ಡ್ಸಲ್ಲಿ ಬಾಕಿ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಕೂತ್ಕೊಳ್ಳುತ್ತೆ. ಕ್ಲಿಯರ್ ಆಯ್ತಾ ಇಲ್ವಾ? ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದು ಕ್ರಿಸ್ಟಲ್ಲು ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಫಸ್ಟು ಪಾರ್ಟಿಕಲ್ಸು, ಕಾರ್ನರ್ ಪಾರ್ಟಿಕಲ್ಸ್ ಹೋಗಿ ತಮ್ಮ ಜಾಗದಲ್ಲಿ ಕೂತ್ಕೋಬೇಕು. ಇನ್ನು ಕೆಲವು ಇದಕ್ಕೆ ಅಲ್ಲಿಗೆ ಸ್ಕೆಲಿಟನ್ ಬರುತ್ತೆ.
ಆದರೆ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲಲ್ಲಿ ಕಾರ್ನರ್ಸ್ ಜೊತೆಗೆ ಫೇಸ್ ಸೆಂಟರ್ಸಲ್ಲಿ ಆರ್ ಫೇಸ್ ಇದೆ, ಆರ್ ಫೇಸಿನ ಸೆಂಟರ್ನಲ್ಲೂ ಒಂದೊಂದು ಪಾರ್ಟಿಕಲ್ ಹೋಗಿ ಕೂತ್ಕೋಬೇಕು. ಈಗ ನಮಗೆ ಸ್ಕೆಲಿಟನ್ ಕ್ರಿಸ್ಟಲ್ ರೆಡಿ ಆಯಿತು. ಇದನ್ನು ನಾವು ಲ್ಯಾಟೀಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ 90% ಆಫ್ ದಿ ಕ್ರಿಸ್ಟಲ್ಸಲ್ಲಿ ನೆಗೆಟಿವ್ ಅಯಾನ್ಸ್ ಫಾರಮ್ಸ್ ದ ಲ್ಯಾಟೀಸ್. ಹಾಗಾದ್ರೆ ಇಲ್ಲಿ ಯಾವುದು Cl-, ಇಲ್ಲೆಲ್ಲ Cl- ಇರುತ್ತೆ. ಆಯ್ತಾ? ಕಾರ್ನರ್ಸಲ್ಲಿ ಎಷ್ಟು Cl ಇದೆಯಪ್ಪ? 8 Cl- ಇದೆ. ಫೇಸ್ ಸೆಂಟರ್ನಲ್ಲೂ ಇರುತ್ತೆ, ಇಲ್ಲೆಲ್ಲ ಇರುತ್ತೆ. ಒಟ್ಟು ಎಷ್ಟು Cl- ಆಯಿತು? 8 ಕಾರ್ನರು, 6 ಫೇಸ್ ಸೆಂಟರ್ಸ್. ಇಷ್ಟು ಜಾಗದಲ್ಲಿ Cl- ಇರುತ್ತೆ. ಕ್ಲಾಸಲ್ಲಿ ನಿಮಗೆ ಮಾಡಿ ತೋರಿಸಿದ್ದಾರೆ. ಈಚ್ ಕಾರ್ನರ್ ಕಾಂಟ್ರಿಬ್ಯೂಟ್ಸ್ ಓನ್ಲಿ 1/8 ಟು ದ ಯೂನಿಟ್ ಸೆಲ್. 8 ಕಾರ್ನರಿಂದ ಒಟ್ಟು ಲೆಕ್ಕ ಹಾಕಿದ್ರೆ ಒಂದೇ Cl- ಆಗೋದು. ಫೇಸ್ ಸೆಂಟರ್ಸ್ ಕಾಂಟ್ರಿಬ್ಯೂಟ್ ಹಾಫ್, ಅಂದರೆ ಫೇಸ್ ಸೆಂಟರ್ಸ್ನಿಂದ ಒಟ್ಟು 3 Cl- ಬರುತ್ತೆ. ಹಾಗಾದರೆ ಈಚ್ ಯೂನಿಟ್ ಸೆಲ್ ಆಫ್ NaCl ಕಂಟೈನ್ಸ್ 4 Cl- ಅಯಾನ್ಸ್. ಏನು ಡೌಟ್ ಇಲ್ವಾ? ಇದೆಲ್ಲ ನೀವು ಕ್ಲಾಸಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡಿರ್ತೀರಿ. ಕಾರ್ನರ್ಸ್ ಕಾಂಟ್ರಿಬ್ಯೂಟ್ ಓನ್ಲಿ 1/8, ಫೇಸ್ ಸೆಂಟರ್ಸ್ ಕಾಂಟ್ರಿಬ್ಯೂಟ್ ಹಾಫ್. 8 ಕಾರ್ನರ್ ಇದೆ, 8 times 1/8, 1 Cl-, 6 times half, 3 Cl-, ಟೋಟಲಿ 4 Cl. ಆಯಿತಾ? ಸೊ ಈಚ್ ಯೂನಿಟ್ ಸೆಲ್ ಆಫ್ NaC ನಮಗೆ ಇಲ್ಲಿ ಬೇಕಾದಷ್ಟು ಕಾಣುತ್ತೆ, ಆದರೆ ಇಫ್ ಯು ಆ್ಯಕ್ಚುಲಿ ಕೌಂಟ್ ಇಟ್ ವಿಲ್ ಬಿ 4. 4 Cl- ಇದ್ಮೇಲೆ 4 Na+ ಇರಲೇಬೇಕು. ಯಾಕೆ? 4 Cl- ಇದ್ಮೇಲೆ 4 Na+ ಇರಲೇಬೇಕು ಈಚ್ ಯೂನಿಟ್ ಸೆಲ್, ಬಿಕಾಸ್ ಕ್ರಿಸ್ಟಲ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಎಷ್ಟು ನೆಗೆಟಿವ್ ಚಾರ್ಜ್ ಇರುತ್ತೋ ಅಷ್ಟೇ ಪಾಸಿಟಿವ್ ಚಾರ್ಜ್ ಇರಲೇಬೇಕು. ಒಂದು ಪಕ್ಷ ಇಲ್ಲದೆ ಹೋದರೆ ಕ್ರಿಸ್ಟಲ್ ವಿಲ್ ಬಿ ಅನ್ಸ್ಟೇಬಲ್. ಸೊ 4 Na+ ವಾಯ್ಡ್ಸಲ್ಲಿರುತ್ತೆ. ವಾಯ್ಡ್ಸ್ ಅಂದರೆ ಈ Cl- ಸ್ಪಿಯರ್ಸ್, ಇದರ ಮಧ್ಯ ಜಾಗ ಇರುತ್ತೆ, ಹೀಗೆ ಸ್ಪಿಯರ್ಸ್ ಮಧ್ಯ ಜಾಗ ಇರುತ್ತೆ. ಇದನ್ನು ವಾಯ್ಡ್ಸ್ ಅಂತ ಕರೀತಾರೆ. ಇಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ವಾಯ್ಡ್ಸಲ್ಲಿ ಟೆಟ್ರಾಹೀಡ್ರಲ್ ವಾಯ್ಡ್ಸ್, ಆಕ್ಟಾಹೀಡ್ರಲ್ ವಾಯ್ಡ್ಸ್ ಅಂತ 2 ತರಹ ಇರುತ್ತೆ. ಕ್ಲಾಸಲ್ಲಿ ಇವೆಲ್ಲ ನಿಮಗೆ ಹೇಳಿದ್ದಾರೆ. ಟೆಟ್ರಾಹೀಡ್ರಲ್ ವಾಯ್ಡ್ಸು ಟ್ವೈಸ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ದ ಲ್ಯಾಟೀಸ್. ಲ್ಯಾಟೀಸಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದೆ? 4. ಟೆಟ್ರಾಹೀಡ್ರಲ್ ವಾಯ್ಡ್ಸ್ ವಿಲ್ ಬಿ 8. ಆಕ್ಟಾಹೀಡ್ರಲ್ ವಾಯ್ಡ್ಸ್ ವಿಲ್ ಬಿ 4. ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡೋದು? ಲ್ಯಾಟೀಸಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದೆಯೋ ಅಷ್ಟೇ ಬರುತ್ತೆ ಆಕ್ಟಾಹೀಡ್ರಲ್ ವಾಯ್ಡ್ಸು, ಅದರ 2ರಷ್ಟು ಬರುತ್ತೆ ಟೆಟ್ರಾಹೀಡ್ರಲ್ ವಾಯ್ಡ್ಸು. ಆಕ್ಟಾಹೀಡ್ರಲ್ ವಾಯ್ಡ್ಸ್ ಆರ್ ಸ್ಲೈಟ್ಲಿ ಬಿಗ್ಗರ್ ಇನ್ ಸೈಜ್ ಕಂಪೇರ್ ಟು ಟೆಟ್ರಾಹೀಡ್ರಲ್ ವಾಯ್ಡ್ಸ್. ಸಣ್ಣ ಸಣ್ಣ ಅಯಾನ್ ಆದರೆ ಟೆಟ್ರಾಹೀಡ್ರಲ್ ವಾಯ್ಡಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸ್ವಲ್ಪ ಲಾರ್ಜರ್ ಅಯಾನ್ಸ್ ಆದರೆ ದೇ ವಾಂಟ್ ಆಕ್ಟಾಹೀಡ್ರಲ್ ವಾಯ್ಡ್ಸ್. Na+ ions are quite big, so they occupy octahedral voids. So 4 Na+ will be sitting in octahedral voids. ನಾನು ಸಮ್ ಅಪ್ ಮಾಡ್ತೀನಿ ನೋಡಿ. Each unit cell of NaCl contains 4 Cl- ions. They are situated in the corners and face centers. Na+ ions occupy octahedral voids. There will be 4 octahedral voids. All the 4 are occupied by Na+. ಹಾಗಾಗಿ each unit cell of NaCl contains 4 Na+, 4 Cl-.
Cl minus is lattice. Na plus occupy octahedral voids. ಹಾಗಾದರೆ NaCl ಎಷ್ಟಿದೆ? 4Na plus 4Cl minus 4 NaCl particles. ಈ ಕ್ವಶನ್ ಸರಿಯಾಗಿ ತಿಳ್ಕೋಬೇಕು. ಒಂದು ಯೂನಿಟ್ ಸೆಲ್ ಆಫ್ NaCl ಅಲ್ಲಿ 4 Na ಪ್ಲಸ್ ಇರುತ್ತೆ ಆಕ್ಟಾಹೈಡಲ್ ವಾಯ್ಡ್ಸ್ ಅಲ್ಲಿ, 4 Cl ಮೈನಸ್ ಇರುತ್ತೆ ಅಂದರೆ ಲ್ಯಾಟೀಸ್ ಅಲ್ಲಿ. ಲ್ಯಾಟೀಸ್ ಅಂದರೆ ಕಾರ್ನರ್ ಮತ್ತು ಫೇಸ್ ಸೆಂಟರ್ಸ್ ಅಲ್ಲಿ 4 NaCl ಇರುತ್ತೆ. ಎಲ್ಲ 4 Na ಪ್ಲಸ್ 4 Cl ಮೈನಸ್ 4 NaCl. ಆಯ್ತಾ? ಈಗ ಕ್ವಶನ್ ನಂಬರ್ 1ನ ಆನ್ಸರ್ ಮಾಡೋಣ. ನನ್ನ ಹತ್ರ 58 ಗ್ರಾಮ್ NaCl ಇದೆ. ಇಷ್ಟು ಮಾಸಲ್ಲಿ ಒಟ್ಟು ಯೂನಿಟ್ ಸೆಲ್ಸ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. 4 NaCl ಸೇರಿದ್ರೆ 1 ಯೂನಿಟ್ ಸೆಲ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. 58 ಗ್ರಾಮ್ಸ್ನಲ್ಲಿ ಎಷ್ಟು NaCl ಪಾರ್ಟಿಕಲ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ನಾನು ಫಸ್ಟ್ PUC ಫಿಸಿಕಲ್ ಕೆಮಿಸ್ಟ್ರಿ ಮಾಡುವಾಗಲೇ ಹೇಳಿದ್ದೆ, ನಂಬರ್ ಆಫ್ ಪಾರ್ಟಿಕಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಮೋಲ್ಸ್ ಇಂಟು ಅವಗ್ಯಾಡ್ರೋ ನಂಬರ್. ಮೋಲ್ಸ್ ಮಾಡಬೇಕಾದ್ರೆ ಗ್ರಾಮ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಸೋಡಿಯಂಗೆ ಸಾಮಾನ್ಯವಾಗಿ ನಿಮಗೆ ಅಟಾಮಿಕ್ ಮಾಸ್ ಗೊತ್ತಿರುತ್ತೆ 23, ಕ್ಲೋರಿನ್ಗೆ 35.5. ಹಾಗಾದ್ರೆ ಎಷ್ಟಪ್ಪ ಆಯಿತು ಮೋಲಾರ್ ಮಾಸು? 23 ಪ್ಲಸ್ 35.5 58.5. ಆದ್ದರಿಂದ ಇದು 1 mole. 58.5 ಗ್ರಾಮ್ ಆಫ್ NaCl is nothing but 1 mole. Multiply it by Avogadro number. ನಾನು ಅಪ್ರಾಕ್ಸಿಮೇಟ್ಲಿ 6 ಅಂತ ತಗೋತೀನಿ. 6 into 10 to the power of 23. So 6 into 10 to the power of 23 NaCl ಪಾರ್ಟಿಕಲ್ಸ್ ಇದೆ. ಅಂದ್ರೆ ಅರ್ಥ ಏನು? 58.5 ಗ್ರಾಮ್ಸ್ NaCl ಅಲ್ಲಿ ಒಟ್ಟು NaCl ಪಾರ್ಟಿಕಲ್ಸ್ ಇಷ್ಟಿದೆ. ಎಷ್ಟೆಷ್ಟು NaCl ಸೇರಿದ್ರೆ 1 ಯೂನಿಟ್ ಸೆಲ್ ಆಗ 4 NaClಗೆ 1 ಯೂನಿಟ್ ಸೆಲ್ ಬರುತ್ತೆ. ಟೋಟಲ್ ನಂಬರ್ ಆಫ್ ಯೂನಿಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 4 ಇಂದ ಡಿವೈಡ್ ಮಾಡಿಬಿಡಿ. ಅಂದರೆ 4 NaCl ಸೇರಿದ್ರೆ ಮಾತ್ರ 1 ಯೂನಿಟ್ ಸೆಲ್ ಆಗೋದು. ಅಲ್ಲಿಗೆ 1.5 ಇಂಟು 10 to the power of 23 ಯೂನಿಟ್ ಸೆಲ್ಸ್ ಅಪ್ರಾಕ್ಸಿಮೇಟ್ಲಿ ಇರುತ್ತೆ. ಸೊ ದಿ ಆನ್ಸರ್ ಈಸ್ ಸಿ. ನಿಧಾನವಾಗಿ ನೀವು ಇನ್ನೂ ಒಂದ್ಸಲಿ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಹೋಗಲ್ವಾ? Question number 2. In a cubic crystal lattice made of oxide ions, 1/5 of the tetrahedral voids are occupied by divalent X 2+ ions. Half of octahedral voids are occupied by trivalent Y 3+ ions. The formula of the oxide is ಅಂತ ಕೇಳಿದ್ದಾರೆ. ನೋಡಪ್ಪ, ಈ ಥರ ಕ್ವಶನ್ಸ್ನ ನಾವು ಅನೇಕ ಸಂದರ್ಭದಲ್ಲಿ CET-ನಲ್ಲಿ ಮತ್ತು ನೀಟಲ್ಲಿ ಎರಡನ್ನೂ ನೋಡ್ತಾನೆ ಇರ್ತೀವಿ. ಈಗ ಫಸ್ಟು ಈ ಥರ ಪ್ರಾಬ್ಲಮ್ನಲ್ಲಿ ಲ್ಯಾಟೀಸಲ್ಲಿ ಏನಿದೆ ಅಂತ ಫಸ್ಟ್ ನೋಡ್ಕೋಬೇಕು. ಪ್ರಾಬ್ಲಮ್ನಲ್ಲಿ ಲ್ಯಾಟೀಸ್, ಅದರಲ್ಲಿ ಲ್ಯಾಟೀಸ್ ಅಂದರೆ ಕಾರ್ನರ್ಸು ಫೇಸ್ ಸೆಂಟರ್ಸ್. ಲ್ಯಾಟೀಸಲ್ಲಿ ಯಾವುದಿದೆ? ಲ್ಯಾಟೀಸಲ್ಲಿ ಏನಿದೆ? ಆಕ್ಸೈಡ್ ಅಯಾನ್ ಇದೆ. ಅದನ್ನು O ಅಂತ ಕರೆಯೋಣ. ಫಸ್ಟ್ ಈ ಥರ ಪ್ರಾಬ್ಲಮಲ್ಲಿ ಲ್ಯಾಟೀಸಲ್ಲಿ ಯಾವುದಿದೆ ಅದರಿಂದ ಸ್ಟಾರ್ಟ್ ಮಾಡಬೇಕು. ಆಕ್ಸೈಡ್ ಅಯಾನ್ಸು N ಇದೆ ಅಂತ ಇಟ್ಕೊಂಡು, ವಿ ಡೋಂಟ್ ನೋ ಹೌ ಮೆನಿ ಆಕ್ಸೈಡ್ ಅಯಾನ್ಸ್ ಆರ್ ದೇರ್, N ಅಂತ ಇಟ್ಕೊಂಡು. ನಾನು ಈಗಿನ್ನೂ ಹೇಳಿದೆ, ಲ್ಯಾಟೀಸ್ ಪಾಯಿಂಟ್ಸ್ ಎಷ್ಟಿರುತ್ತೋ ಅಥವಾ ಲ್ಯಾಟೀಸ್ ಪಾರ್ಟಿಕಲ್ಸ್ ಎಷ್ಟಿರುತ್ತೋ ಅಷ್ಟೇ ಆಕ್ಟಾಹೀಡ್ರಲ್ ವಾಯ್ಡ್ಸ್ ಬರುತ್ತೆ. ಸೊ ಆಕ್ಟಾಹೀಡ್ರಲ್ ವಾಯ್ಡ್ಸ್ ಈಸ್ ಆಲ್ಸೋ N.
ಇದರ ಟ್ವೈಸು 2n ವಿಲ್ ಬಿ ಟೆಟ್ರಾಹೈಡ್ರಲ್ ವಾಯಿಡ್ಸ್. ಲ್ಯಾಟಿಸಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೋ ಅಷ್ಟೇ ಆಕ್ಟಾಹೈಡ್ರಲ್ ವಾಯಿಡ್ಸ್. ಟ್ವೈಸ್ ಆಫ್ ಇಟ್ ವಿಲ್ ಬಿ ಟೆಟ್ರಾಹೈಡ್ರಲ್ ವಾಯಿಡ್. ಮುಂದಕ್ಕೆ ಓದ್ಕೊಡಿ. 1/5 ಆಫ್ ದಿ 1/5 ಅಂದರೆ 1/5 of the tetrahedral voids are occupied by X2 plus. X2 plus. ಇಲ್ಲಿ ಬರಿತೀನಿ. ಎಷ್ಟು? X2 plus. ಎಲ್ಲ ಆಕ್ಟಾಹೈಡ್ರಲ್ ವಾಯಿಡ್ಸ್ ಅಲ್ಲೂ ಇಲ್ಲ, ಎಲ್ಲ ಟೆಟ್ರಾಹೈಡ್ರಲ್ ವಾಯಿಡ್ಸ್ ಅಲ್ಲೂ ಇಲ್ಲ. 1/5 ಟೆಟ್ರಾಹೈಡ್ರಲ್ ವಾಯಿಡ್ಸ್ 2n ಇದೆ. All the tetrahedral voids are not occupied by X. Only 1/5. ಅಂದ್ರೆ ಎಷ್ಟಪ್ಪ? 1/5 of 2n ಅಂದ್ರೆ 2n/5 X ಇದೆ. Y ಎಷ್ಟಿದೆ ನೋಡೋಣ. Half of the octahedral voids are occupied by Y. Octahedral voids n ಇದೆ, ಅದರಲ್ಲಿ ಹಾಫ್ ಅಂದರೆ n/2 ಅಲ್ವಾ? ಇದನ್ನು ಕರೆಕ್ಟಾಗಿ ಬರ್ಕೋಬೇಕು. n ಕ್ಯಾನ್ಸಲ್ ಮಾಡಿ ಔಟ್. ಸೊ ಇಟ್ ಈಸ್ 2/5, half, 1. How do you make them whole numbers? Multiply throughout by 10. What is 2/5 into 10? 4. Half into 10, 5. 1 into 10, 10. So X should be 4, Y should be 5, O should be 10. Formula is X4, Y5, O10. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. X4, Y5, O10. ನಂಬರ್ ಆಫ್ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೆ ನಾನು. ಈ ಥರ ಪ್ರಾಬ್ಲಮ್ಸಲ್ಲಿ ಲ್ಯಾಟಿಸಲ್ಲಿ ಯಾವುದಿದೆ ಅದನ್ನು ಅಬ್ಸರ್ವ್ ಮಾಡಬೇಕು, ಅದನ್ನು n ಅಂತ ಇಟ್ಕೋಬೇಕು. ಆಮೇಲೆ ಆಕ್ಟಾಹೈಡ್ರಲ್ ವಾಯಿಡ್ಸಲ್ಲಿ ಎಷ್ಟಿದೆ, ಯಾವುದಿದೆ, ಟೆಟ್ರಾಹೈಡ್ರಲ್ ವಾಯಿಡ್ಸಲ್ಲಿ ಯಾವುದಿದೆ, ಅಷ್ಟೂ ಟೆಟ್ರಾಹೈಡ್ರಲ್ಸಲ್ಲಿ ಇದೆಯಾ ಅಥವಾ ಅರ್ಧ ಮುಕ್ಕಾಲು ಏನೇನೋ ಕೊಟ್ಟಿರ್ತಾರೆ. ವೆರಿ ಈಸಿ ಟು ಡೂ ಸಚ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕ್ವಶನ್. Question number 3. The nature of defect in NaCl structure is interstitial defect, Schottky defect, Frenkel defect, vacancy defect ಅಂತ ಕೊಟ್ಟಿದ್ದಾರೆ. ಒಂದ್ಸಲಿ ನಿಮಗೆ ಜ್ಞಾಪಿಸ್ತೀನಿ. ಇಂಟರ್ಸ್ಟೀಷಿಯಲ್ ಡಿಫೆಕ್ಟ್ ಅಂದ್ರೆ ಏನು ಗೊತ್ತಾ? ಇಲ್ಲೆಲ್ಲ ಪಾರ್ಟಿಕಲ್, ಒಂದು ಕ್ರಿಸ್ಟಲ್ ಅಂದರೆ it represents a state of high discipline. ಕರೆಕ್ಟಾಗಿ ಪಾರ್ಟಿಕಲ್ಸು ಒಂದು ಆರ್ಡ್ರಲ್ಲಿ ಕೂತಿರುತ್ತೆ. ಆರ್ಡ್ರಲ್ಲಿ ಫಸ್ಟ್ ರೋನಲ್ಲಿ, ಆಮೇಲೆ ಸೆಕೆಂಡ್ ರೋ, ಆಮೇಲೆ ಥರ್ಡ್ ರೋ, ಈ ಥರ. ಕೆಲವು ಸಲ ಕ್ರಿಸ್ಟಲ್ ಪ್ರಿಪೇರ್ ಮಾಡುವಾಗ ಏನಾಗಬಹುದು ಅಂದರೆ, ಒಂದೋ ಎರಡೋ ಪಾರ್ಟಿಕಲು ಈ ಜಾಗದಲ್ಲಿ ಬಂದು ಕೂತ್ಕೋಬಹುದು. ಅಂದ್ರೇನೋ, ಮೊದಲನೇ ರೋಗು, ಎರಡನೇ ರೋಗು ಮಧ್ಯದಲ್ಲಿ ಒಂಚೂರು ಜಾಗ ಇರುತ್ತಲ್ಲ, ಆ ಜಾಗದಲ್ಲಿ ನಾವು ಯಾವ ಪಾರ್ಟಿಕಲ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಕೆಲವು ಸಂದರ್ಭದಲ್ಲಿ ಕ್ರಿಸ್ಟಲ್ ಪ್ರಿಪೇರ್ ಮಾಡುವಾಗ ಎಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ವೋ ಪಾರ್ಟಿಕಲು, ಆ ಜಾಗದಲ್ಲಿ ಒಂದೋ ಎರಡೋ ಪಾರ್ಟಿಕಲ್ ಕಂಡುಬಿಡುತ್ತೆ. ಅದಕ್ಕೆ ಇಂಟರ್ಸ್ಟೀಷಿಯಲ್ ಸ್ಪೇಸ್ ಅಂತ ಕರೀತಾರೆ. ನಿಮಗೊಂದು ಸುಲಭವಾಗಿ ಅರ್ಥ ಆಗೋಕ್ಕೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನಿಮ್ಮ ಕ್ಲಾಸ್ ರೂಮಲ್ಲಿ ನೀವೆಲ್ಲ ಡೆಸ್ಕ್ ಮೇಲೆ ಕೂತಿರ್ತೀರಿ. ಒಂದು ಡೆಸ್ಕ್ಗೆ 4 ಜನ ಸ್ಟೂಡೆಂಟ್ಸ್ ಕೂತಿದ್ದೀರಿ ಅಂತ ಇಟ್ಕೊಳ್ಳೋಣ. ದೇರ್ ಆರ್ 10 ಡೆಸ್ಕ್ಸ್ ಇನ್ ದ ಕ್ಲಾಸ್ ರೂಮ್. ಒಟ್ಟು ಎಷ್ಟಪ್ಪ ಆಯಿತು? 40 ಜನ ಸ್ಟೂಡೆಂಟ್ಸ್. ಆಯಿತಾ? ಮೊದಲನೇ ಡೆಸ್ಕ್ ಆದಮೇಲೆ ಎರಡನೇ ಡೆಸ್ಕ್ನ ಸ್ಟೂಡೆಂಟ್ಸ್ ಆಕ್ಯುಪೈ ಮಾಡ್ಕೊಳ್ತಾರೆ. ಎರಡನೇದ್ರಲ್ಲೂ ಜಾಗ ಇಲ್ಲ ಅಂದರೆ ಮೂರನೇದಕ್ಕೆ ಹೋಗ್ತಾರೆ.
ಎರಡನೇ ಡೆಸ್ಕ್ಗೂ ಮೂರನೇ ಡೆಸ್ಕ್ಗೂ ಮಧ್ಯ ಸ್ವಲ್ಪ ಜಾಗ ಇರುತ್ತಲ್ಲ, ಆ ಜಾಗದಲ್ಲಿ ಯಾರು ಸ್ಟೂಡೆಂಟ್ ಕೂತ್ಕೊಂಡಿರೋ ಸಂದರ್ಭ ನೀವು ಯಾವಾಗ್ಲಾರು ಗಮನಿಸಿದಿರೇನಪ್ಪ? ಇಲ್ಲ. ಫಸ್ಟ್ ಆಫ್ ಆಲ್ ಆ ಜಾಗ ಸಾಕಾಗೋದಿಲ್ಲ, ಎಲ್ಲೋ ಒಂಚೂರು ಜಾಗ ಬಿಟ್ಟಿರ್ತೀವಿ. ಅದನ್ನೇ ನಾವು ಇಂಟರ್ಸ್ಟೀಷಿಯಲ್ ಸ್ಪೇಸ್ ಅಂತ ಕರಿತೀವಿ. ಕೆಲವು ಸಲ ಫಂಕ್ಷನಲ್ಲಿ 100 ಚೇರ್ ಹಾಕಿರ್ತಾರೆ, ಆಯ್ತಾ? 50 ಚೇರು ರೈಟ್ ಸೈಡಲ್ಲಿ, ಇನ್ನು 50 ಚೇರು ಲೆಫ್ಟ್ ಸೈಡಲ್ಲಿ, ಮಧ್ಯ ಸ್ವಲ್ಪ ಓಡಾಡಕ್ಕೆ ಜಾಗ ಬಿಟ್ಟಿರ್ತಾರೆ. ಯಾರೋ ಒಬ್ಬ ಭಾಳ ವೆರಿ ಪಾಪ್ಯುಲರ್ ಫಿಲ್ಮ್ ಆ್ಯಕ್ಟ್ರು ಯಾರೋ ಒಬ್ಬ ಅವತ್ತು ಗೆಸ್ಟ್ ಆಗಿರ್ತಾನೆ. 100 ಜನ ಕೂತ್ಕೊಳ್ಳೋ ಜಾಗದಲ್ಲಿ ಇನ್ನು 50 ಜನ ಎಕ್ಸ್ಟ್ರಾ ಬರ್ತಾರೆ. ಅವ್ರಿಗೆ ಚೇರ್ಸ್ ಇಲ್ಲ. ಅವರಲ್ಲಿ ಕೆಲವ್ರು ಏನು ಮಾಡ್ತಾರೆ, ಮಧ್ಯ ಓಡಾಡಕ್ಕೆ ಜಾಗ ಬಿಟ್ಟಿದ್ರಲ್ಲ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ಹೋಗಿ. ದಟ್ ಈಸ್ ಕಾಲ್ಡ್ ಇಂಟರ್ಸ್ಟೀಷಿಯಲ್ ಸ್ಪೇಸ್ ವೇರ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ಪೀಪಲ್. ಹಾಗೆ ಕ್ರಿಸ್ಟಲಲ್ಲೂ ಅಷ್ಟೇ, ವೇರ್ ವಿ ಹ್ಯಾವ್ ನಾಟ್ ಎಕ್ಸ್ಪೆಕ್ಟೆಡ್, ಸಮ್ಟೈಮ್ಸ್ 1 or 2 particles go and sit there. ಅದಕ್ಕೇನು ಹೆಸರು? ಇಂಟರ್ಸ್ಟೀಷಿಯಲ್ ಎಫೆಕ್ಟ್ ಅಂತ ಹೆಸರು. ಸಾಮಾನ್ಯವಾಗಿ ಕ್ರಿಸ್ಟಲ್ಸ್ನ ಹೈ ಟೆಂಪ್ರೇಚರ್ಗೆ ಹೀಟ್ ಮಾಡಿದ್ರೆ ಈ ಥರ ಸಂದರ್ಭ ಆಗೋ ಚಾನ್ಸಸ್ ಇದೆ. ಅದು ಇಂಟರ್ಸ್ಟೀಷಿಯಲ್ ಎಫೆಕ್ಟ್. ಸ್ಕಾಟ್ಕಿ ಡಿಫೆಕ್ಟ್ ಅಂದರೆ ಏನು ಗೊತ್ತಾ? ಹೀಗೆ Na+Cl- Na+Cl ಒಂದು ಆರ್ಡರ್ ಕೂತಿರುತ್ತೆ. Na+Cl- ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್, ಹೀಗೆ ಒಂದು ಆರ್ಡರ್ ಇರುತ್ತೆ. ಈಗ ಇದ್ದಾಗ ಯಾವುದೋ ಒಂದು ಜಾಗದಲ್ಲಿ ಏನಾಗುತ್ತೆ ಗೊತ್ತಾ? Na+ ಮಿಸ್ಸಿಂಗು, Na+ ಇಲ್ಲ ಅಲ್ಲಿ. ಈ ಜಾಗದಲ್ಲಿ Na+ ಇಲ್ಲ, ಆಬ್ಸೆಂಟ್. ಈಗ ನೀವು 40 ಜನ ಇರಬೇಕಪ್ಪ, 40 ಜನ ಪ್ರೆಸೆಂಟ್ ಆಗೋದು ಕ್ಲಾಸಲ್ಲಿ ಭಾಳ ರೇರ್ ಸಿಚುಯೇಷನ್. ಒಬ್ಬರೋ ಇಬ್ಬರೋ ಖಂಡಿತ ಆಬ್ಸೆಂಟ್ ಆಗಿರ್ತೀರಿ. ಹಾಗೆ Na+ ಯಾವುದೋ ಒಂದು ಜಾಗದಲ್ಲಿ ಆಬ್ಸೆಂಟ್ ಆಗಿದೆ. Na+ ಆಬ್ಸೆಂಟ್ ಆಗಿದೆ ಅಂದರೆ ಒಂದು Cl- ಆಬ್ಸೆಂಟ್ ಆಗಿರಲೇಬೇಕು. ಇಂಥದೇ ಕಡೆ ಅಂತೇನಿಲ್ಲ, ಒಂದು Cl- ಆಬ್ಸೆಂಟ್ ಆಗಿರಲೇಬೇಕು. ಇಲ್ಲಿ Na+ ಖಾಲಿ ಇದೆ ಅಂದರೆ ನಾನು ನೋಡ್ದಲೇ ಹೇಳ್ಬೋದು, ಎಲ್ಲೋ ಒಂದು Cl- ಖಾಲಿ ಇದೆ ಅಂತ. ಯಾಕೆ? ಒಂದು ಪ್ಲಸ್ ಕಡಿಮೆ ಆದರೆ ಒಂದು ಮೈನಸ್ಸು ಕಡಿಮೆ ಆಗಬೇಕು ಟು ಕೀಪ್ ದ ಕ್ರಿಸ್ಟಲ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ಈಕ್ವಲ್ ನಂಬರ್ ಆಫ್ ಕೇಟಯಾನ್ಸ್ ಆ್ಯಂಡ್ ಅಯಾನಯಾನ್ಸ್ are missing from the crystal lattice, creating vacant lattice points. ಇದಕ್ಕೆ ನಾವು ಸ್ಕಾಟ್ಕಿ ಡಿಫೆಕ್ಟ್ ಅಂತ ಕರೆಯೋದು. ಸ್ಕಾಟ್ಕಿ ಡಿಫೆಕ್ಟ್ ಅಂದ್ರೇನು? ಎಸ್, ಫೆನಾಮಿನನ್ ಇನ್ ವಿಚ್ equal number of cations and anions are missing from the crystal lattice, creating vacant lattice points. ಇದರ ಪರಿಣಾಮ ಏನಾಗತ್ತಪ್ಪ ಕ್ರಿಸ್ಟಲಲ್ಲಿ? ಕ್ರಿಸ್ಟಲ್ ಬಿಕಮ್ಸ್ ಹಾಲೋ, ಸ್ವಲ್ಪ ಟೊಳ್ಳಾಗತ್ತೆ, ಡೆನ್ಸಿಟಿ ಡಿಕ್ರೀಸಸ್. ಈ ಥರ ಆಗುತ್ತೆ ಕ್ರಿಸ್ಟಲ್ ಪ್ರಿಪೇರ್ ಮಾಡುವಾಗ. ಸೊ ದಟ್ ಈಸ್ ಸ್ಕಾಟ್ಕಿ ಡಿಫೆಕ್ಟ್. ಈ ಸ್ಕಾಟ್ಕಿ ಡಿಫೆಕ್ಟ್ ಬರಬೇಕಾದ್ರೆ ಒಂದೆರಡು ಕಂಡೀಷನ್ ಇದೆ. ಕೋಆರ್ಡಿನೇಷನ್ ನಂಬರ್ ಆಫ್ ದಿ ಕ್ರಿಸ್ಟಲ್ ಶುಡ್ ಬಿ ಹೈ. ಆಮೇಲೆ ಕೇಟಯಾನ್ ಆ್ಯಂಡ್ ಆನಯಾನ್ ಮಸ್ಟ್ ಬಿ ಆಲ್ಮೋಸ್ಟ್ same in size. There should not be much difference in the size of cations and anions. ಎರಡು ಕಂಡೀಷನ್. ಒಂದು, ಹೈ ಕೋಆರ್ಡಿನೇಷನ್ ನಂಬರ್ ಇರ್ತಕ್ಕಂಥ ಅಯಾನಿಕ್ ಕ್ರಿಸ್ಟಲ್ಸು. NaCl ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಇಸ್ 12, ಹೈಯೆಸ್ಟ್. ಎರಡನೇದು, ದೇರ್ ಮಸ್ಟ್ ನಾಟ್ ಬಿ ಟೂ ಮಚ್ ಡಿಫರೆನ್ಸ್ ಇನ್ ದಿ ಸೈಜ್ ಆಫ್ ಕೇಟಯಾನ್ಸ್ ಆ್ಯಂಡ್ ಆನಯಾನ್ಸ್. Na+ ಮತ್ತು Cl- ಸೈಜಲ್ಲಿ ಅಂಥ ವಿಶೇಷವಾದಂಥ ಡಿಫರೆನ್ಸ್ ಏನಿಲ್ಲ. ಹಾಗಾಗಿ NaCl, KCl, AgBr ಇವೆಲ್ಲ ದೇ ಎಕ್ಸಿಬಿಟ್ ಸ್ಕಾಟ್ಕಿ ಡಿಫೆಕ್ಟ್. ಸೊ NaCl ಎಕ್ಸಿಬಿಟ್ಸ್ ಸ್ಕಾಟ್ಕಿ ಡಿಫೆಕ್ಟ್.
ಫ್ರೆಂಕಲ್ ಡಿಫೆಕ್ಟ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟಿರ್ತೀನಿ. ಫ್ರೆಂಕಲ್ ಡಿಫೆಕ್ಟ್ ಅಂದ್ರೆ ಏನು ಗೊತ್ತಾ? ಸ್ಕಾಟ್ಕಿ ಡಿಫೆಕ್ಟ್ ಅಂದ್ರೆ ಇಲ್ಲಿ ಕೇಟಯಾನ್ ಮಿಸ್ ಆಗಿದೆ, ಇಲ್ಲಿ ಆನಯಾನ್ ಮಿಸ್ ಆಗಿದೆ. ಅದರಲ್ಲಿ ಆನಯಾನ್ ಮಿಸ್ ಆಗಿರಲ್ಲ. ಮಿಸ್ ಆಗಿರಲ್ಲ ಅಂದರೆ ಕ್ರಿಸ್ಟಲ್ಗೆ ಚಾರ್ಜ್ ಬಂದ್ಬಿಡುತ್ತಲ್ಲ, ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಹಾಳಾಗ್ಬಿಡುತ್ತಲ್ಲ, ಪ್ಲಸ್ ಕಡಿಮೆ ಆಗೋಯ್ತಲ್ಲ ಇದಕ್ಕೆ. ಆದರೆ ಇಲ್ಲಿ ಇರಬೇಕಾದಂಥ Na+ ಇಲ್ಲೂ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಇಂಟರ್ಸ್ಟೀಷಿಯಲ್ ಪೊಸಿಷನಲ್ಲಿ. ಇಟ್ ಇಸ್ ನಾಟ್ ಮಿಸ್ಸಿಂಗ್, ಬಟ್ ಇಟ್ ಇಸ್ ನಾಟ್ ಫೌಂಡ್ ಅಟ್ ಎ ಪ್ಲೇಸ್ ವೇರ್ ಇಟ್ ವಾಸ್ ಸಪೋಸ್ ಟು ಆಕ್ಯುಪೈ. ಇದನ್ನ ಫ್ರೆಂಕಲ್ ಡಿಫೆಕ್ಟ್ ಅಂತ ಕರೀತಾರೆ. ಫ್ರೆಂಕಲ್ ಡಿಫೆಕ್ಟ್ ಅಂದ್ರೇನು? ಎ ಫ್ಯೂ ಕೇಟಯಾನ್ಸ್ ಆಕ್ಯುಪೈ interstitial position, creating vacant lattice points in the crystal lattice. The density of the crystal will not change. ಯಾಕೆ? ನಂಬರ್ ಆಫ್ ಅಯಾನ್ಸ್ ಏನು ಕಡಿಮೆ ಆಗಿಲ್ಲ, ಅದೇನೋ ಅದ್ರ ಜಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೆ ಅಷ್ಟೆ. ಸೊ ದಟ್ ಈಸ್ ಫ್ರೆಂಕಲ್ ಡಿಫೆಕ್ಟ್. ಫ್ರೆಂಕಲ್ ಡಿಫೆಕ್ಟ್ ಬರಬೇಕಾದ್ರೆ ದೇರ್ ಮಸ್ಟ್ ಬಿ ವೆರಿ ವೈಡ್ ಡಿಫರೆನ್ಸ್ ಇನ್ ದಿ ಸೈಜ್ ಆಫ್ ಕೇಟಯಾನ್ ಅಂಡ್ ಆನಯಾನ್. ಸಾಮಾನ್ಯವಾಗಿ ಕ್ಯಾಟಯಾನ್ ವಿಲ್ ಬಿ ವೆರಿ ಸ್ಮಾಲ್ ಕಂಪೇರ್ ಟು ಆನಯಾನ್. ಏನು? ದೇರ್ ಶುಡ್ ಬಿ ವೈಡ್ ಡಿಫರೆನ್ಸ್ in the size of cations and anions, and coordination number should be low. ಈ ಎರಡು ಸಂದರ್ಭದಲ್ಲಿ ಫ್ರೆಂಕಲ್ ಡಿಫೆಕ್ಟ್ ಬರುತ್ತೆ. ಫ್ರೆಂಕಲ್ ಡಿಫೆಕ್ಟ್ ಇಂದ ಡೆನ್ಸಿಟಿನಲ್ಲಿ ಏನು ವ್ಯತ್ಯಾಸ ಆಗಲ್ಲ. ವೇಕೆನ್ಸಿ ಡಿಫೆಕ್ಟ್ ಇವೆಲ್ಲ ನಿಮಗೆ ಕ್ಲಾಸಲ್ಲಿ ಮಾಡಿದ್ದಾರೆ. ವೇಕೆನ್ಸಿ ಡಿಫೆಕ್ಟು ಸಾಮಾನ್ಯವಾಗಿ ವಿ ಅಬ್ಸರ್ವ್ ಇನ್ ಕೋವೆಲೆಂಟ್ ಕ್ರಿಸ್ಟಲ್ಸ್. ವೇಕೆನ್ಸಿ ಅಂದರೆ ಅದರಲ್ಲಿ ಕೇಟಯಾನ್ಸ್ ಆನಯಾನ್ಸ್ ಇರಲ್ಲ, ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಇರುತ್ತೆ. ಎಲ್ಲ ಜಾಗನೂ ಆಕ್ಯುಪೈ ಆಗಿರುತ್ತೆ, ಒಂದೋ ಎರಡೋ ಜಾಗ ಖಾಲಿ ಇರುತ್ತೆ, ವೇಕೆಂಟ್ ಲ್ಯಾಟಿಸ್ ಪಾಯಿಂಟ್ಸ್ ಇರುತ್ತೆ. ಇದು ವೇಕೆನ್ಸಿ ಡಿಫೆಕ್ಟ್. ಇದರಲ್ಲಿ ಕೇಟಯಾನ್ ಆನಯಾನ್ ಎಲ್ಲ ಇರಲ್ಲ, ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಇರುತ್ತೆ. ಇದಕ್ಕೆ ಡೆನ್ಸಿಟಿ ಕಡಿಮೆ ಆಗುತ್ತೆ ಇದರಲ್ಲೂ. ಸೊ NaCl ಅಲ್ಲಿ ಏನು, ಇಟ್ ಶುಡ್ ಬಿ ಐದರ್ ಸ್ಕಾಟ್ಕಿ ಡಿಫೆಕ್ಟ್ ಆರ್ ಫ್ರೆಂಕಲ್ ಡಿಫೆಕ್ಟ್. ಇಟ್ ಇಸ್ NaCl ಅಲ್ಲಿ ಸ್ಕಾಟ್ಕಿ ಡಿಫೆಕ್ಟ್. NaCl ಅಲ್ಲಿ KCl, AgBr ಇದರಲ್ಲೆಲ್ಲ ಇರುತ್ತೆ. AgBr ಒಂದು ವಿಶೇಷ ಏನಪ್ಪ ಅಂದರೆ AgBr ಅಲ್ಲಿ ಎರಡೂ ಇರುತ್ತೆ, ಸ್ಕಾಟ್ಕಿ ಡಿಫೆಕ್ಟು ಇರುತ್ತೆ, ಫ್ರೆಂಕಲ್ ಡಿಫೆಕ್ಟು ಇರುತ್ತೆ. ಸೊ ಸಮ್ ಅಯಾನಿಕ್ ಕ್ರಿಸ್ಟಲ್ಸ್ ಬೋತ್ ಎಕ್ಸಿಸ್ಟ್, ಬೋತ್ ಸ್ಕಾಟ್ಕಿ ಡಿಫೆಕ್ಟ್ ಆ್ಯಂಡ್ ಫ್ರೆಂಕಲ್ ಡಿಫೆಕ್ಟ್. ಈ ಕ್ವಶನ್ಗೆ ಆನ್ಸರು ಸ್ಕಾಟ್ಕಿ ಡಿಫೆಕ್ಟ್. ಯಾವ್ಯಾವುದು? NaCl, KCl, AgBr ಎಟ್ಸೆಟ್ರಾ. ಆಯಿತಾ? ಮುಂದೆ ಫ್ರೆಂಕಲ್ ಡಿಫೆಕ್ಟ್ ಬಂದಾಗ ಅದಕ್ಕೂ ಎಕ್ಸಾಂಪಲ್ ಹೇಳ್ತೀನಿ. ವಿ ಶಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 4. A sample of NaCl crystal is yellow in color. The cause of yellow color is due to the presence of ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಕಾಮನ್ ಸಾಲ್ಟ್ ನಾವೆಲ್ಲ ನೋಡಿದ್ದೀವಿ. ಇಟ್ ಈಸ್ ಎ ವೆರಿ 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 ಕಾಮನ್ ಸಬ್ಸ್ಟೆನ್ಸ್ ಯೂಸ್ಡ್ ಇನ್ ಹೌಸ್ ಹೋಲ್ಡ್. ಉಪ್ಪಿಲ್ದಲೆ ಯಾವ ಅಡುಗೆನೂ ಆಗೋದಿಲ್ಲ ಅಲ್ವಾ? ಅದೇ ಕಾಮನ್ ಸಾಲ್ಟ್. ಕಲರ್ ಆಫ್ ಕಾಮನ್ ಸಾಲ್ಟ್ ಈಸ್ ವೈಟ್. ಇಟ್ ಇಸ್ ಎ ವೈಟ್ ಕ್ರಿಸ್ಟಲೈನ್ ಸಾಲ್ಟ್. ಕೆಲವು ಸಂದರ್ಭದಲ್ಲಿ ಯೆಲ್ಲೋ ಕಲರ್ ಆಗಿಬಿಡುತ್ತದು. ಅದಕ್ಕೆ ಕಾರಣ ನಾನು ನಿಮಗೆ ಕ್ಲಾಸಲ್ಲಿ ಡಿಟೇಲ್ ಆಗಿ ಹೇಳಿದ್ದಾರೆ, ಆದರೆ ನಾನು ಬ್ರೀಫ್ ಆಗಿ ಇನ್ನೊಂದ್ಸಲಿ ನಿಮಗೆ ಜ್ಞಾಪಿಸ್ತೀನಿ. ಐ ವಿಲ್ ಬ್ರಷ್ ಅಪ್ ಯುವರ್ ಮೆಮೊರಿ. ಯಾಕೆ ಎಲ್ಲೋ ಆಗತ್ತೆ ಅಂತ. ಎಸ್, ನಾನು ಕ್ವಿಕ್ ಆಗಿ ಹೇಳ್ತೀನಿ, ಸ್ವಲ್ಪ ಅಟೆಂಟಿವ್ ಆಗಿ ಕೇಳಿಸ್ಕೊಳ್ಳಿ. ಇದು Na+, Cl-, Na+, Cl- ಹೀಗಾಗಿ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ಗೆ ಸ್ವಲ್ಪ ಸೋಡಿಯಂ ಮೆಟಲ್ ಹಾಕಿ ಹೀಟ್ ಮಾಡಿಬಿಟ್ರೆ, ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ಗೆ ಸೋಡಿಯಂ ಮೆಟಲ್ ಹಾಕಿ ಹೀಟ್ ಮಾಡಿದ್ರೆ ಸೋಡಿಯಂಗೆ ವೆರಿ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಮೆಟಲ್. ಹಾಗಂದ್ರೇನು? ಸೋಡಿಯಂಗೆ ಒಂದು ಎಲೆಕ್ಟ್ರಾನ್ನ ಕಳ್ಕೋಬೇಕು ಅನ್ನೋ ಆತುರ ಭಾಳ ಜಾಸ್ತಿ ಇರುತ್ತೆ. ವೆರಿ ವೆರಿ ಈಗರ್ ಟು ಲೂಸ್ ಎನ್ ಎಲೆಕ್ಟ್ರಾನ್.
ಅದಕ್ಕೇನು ಅಷ್ಟು ಕಳ್ಕೋಬೇಕು ಅನ್ನೋ ಆ ಥರ ಅದಕ್ಕೇನಂತ ಸುಖ ಸಿಗುತ್ತೆ ಬೈ ಲೂಸಿಂಗ್ ಎನ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಕಳ್ಕೊಂಬಿಟ್ರೆ ಅದು Na+ ಆಗ್ಬಿಡುತ್ತೆ. Na+ ಆದರೆ ಏನಾಯ್ತದು? Na+ has got noble gas configuration and it is highly stable as neon. ಹಾಗಾಗಿ ಸೋಡಿಯಂ ಮೆಟಲ್ಗೆ ಒಂದು ಎಲೆಕ್ಟ್ರಾನ್ ಏನಾದರೂ ಮಾಡಿ ಕಳ್ಕೋಬೇಕು ಅನ್ನೋ ಸಂದರ್ಭಕ್ಕೆ ಕಾಯ್ತಾ ಇರತ್ತೆ. ಆಗ ಈ ಕ್ರಿಸ್ಟಲ್ ಲ್ಯಾಟೀಸ್ ಒಳಗಿರ್ತಕ್ಕಂಥ Cl- ಯಾವುದೋ ಒಂದು ಜಾಗದಲ್ಲಿ ಅದು ಸಹಾಯ ಮಾಡುತ್ತೆ ಸೋಡಿಯಂಗೆ ಒಂದು ಎಲೆಕ್ಟ್ರಾನ್ ಕಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಮಾಡುತ್ತೆ ನೋಡು. Cl- diffuses to the surface. ಇಲ್ಲಿಂದ ಡಿಫ್ಯೂಸ್ ಆಗತ್ತೆ, ಸರ್ಫೇಸಿಗೆ ಬರುತ್ತೆ. ಬಂದ್ಬಿಟ್ಟು Cl- ಜೊತೆ ಕಂಬೈನ್ ಆಗಿಬಿಡತ್ತೆ. Cl- ಜೊತೆ ಕಂಬೈನ್ ಆಗಬೇಕಾದ್ರೆ Na+ ಆಗಬೇಕು. ಹಾಗಾಗಿ ಒಂದು ಎಲೆಕ್ಟ್ರಾನ್ನ ಸೋಡಿಯಂ ಕಳ್ಕೊಂಬಿಡುತ್ತೆ. Cl- ಇದ್ದಾಗ ಅದಕ್ಕೆ ಭಾಳ ಈಸಿ ಆಗುತ್ತೆ ಒಂದು ಎಲೆಕ್ಟ್ರಾನ್ ಕಳ್ಕೊಳ್ಳೋದು. ಈ ಎಲೆಕ್ಟ್ರಾನು ತಪ್ಪಿಸ್ಕೊಂಡು ಹೋಗಲ್ಲ. ಅದು ಈ ಎಲೆಕ್ಟ್ರಾನ್ ಸೀದಾ ಬಂದು ಆ Cl- ಕೂತಿತ್ತಲ್ಲ ಜಾಗ, ಇದು ಖಾಲಿ ಆಯ್ತಲ್ವಾ, ಈ ಜಾಗನ ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ. ಆದ್ರಿಂದ ಕ್ರಿಸ್ಟಲ್ಗೇನು ತೊಂದರೆ ಆಗಲಿಲ್ಲ. ಒಂದು ಮೈನಸ್ ಅಯಾನು ಲ್ಯಾಟೀಸ್ನ ಬಿಟ್ಟು ಹೋಯ್ತು, ಅದ್ರ ಜಾಗಕ್ಕೆ ಇನ್ನೊಂದು ಮೈನಸ್ ಚಾರ್ಜ್ ಇರ್ತಕ್ಕಂಥ ಎಲೆಕ್ಟ್ರಾನ್ ಬಂದು ಕೂತ್ಕೊಳ್ತು. ಒಂದು ಮೈನಸ್ ಹೋಯ್ತು, ಇನ್ನೊಂದು ಮೈನಸ್ ಈ ಜಾಗಕ್ಕೆ ಬಂತು. ಆದ್ದರಿಂದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ರಿಮೈನ್ಸ್ ಅನ್ಚೇಂಜ್ಡ್. ಸೊ ಈ ಎಲೆಕ್ಟ್ರಾನ್ಸ್ಗೆ ಎಫ್ ಸೆಂಟರ್ಸ್ ಅಂತ ಕರೀತಾರೆ. ಎಫ್ ಸೆಂಟರ್ಸ್ ಅಂದ್ರೆ ಏನು? ದ ಎಲೆಕ್ಟ್ರಾನ್ಸ್ ದಟ್ ಹ್ಯಾವ್ ಆಕ್ಯುಪೈಡ್ ದ ಲ್ಯಾಟಿಸ್ ಪಾಯಿಂಟ್ಸ್ ವೆಕೇಟೆಡ್ ಬೈ ದ ನೆಗೆಟಿವ್ ಅಯಾನ್ಸ್ ಇನ್ ದ ಕ್ರಿಸ್ಟಲ್ ಲ್ಯಾಟಿಸ್. ಅರ್ಥ ಆಯ್ತಾ? ಇದಕ್ಕೆ ಎಫ್ ಸೆಂಟರ್ ಅಂತ ಹೆಸರು. ಈ ಎಲೆಕ್ಟ್ರಾನ್ಸು ಸುಮ್ಮನೆ ಕೂತಿರೋದಿಲ್ಲ. ಎಲೆಕ್ಟ್ರಾನ್ಸ್ ಆರ್ ಹೈಲಿ ಮಿಸ್ಚಿವಸ್. They absorb 1 or 2 wavelengths from the sunlight and give color to the crystal. Therefore, NaCl becomes yellow in color. ಇದಕ್ಕೇನಪ್ಪ ಹೆಸರು? ಮೆಟಲ್ ಎಕ್ಸಸ್ ಡಿಫೆಕ್ಟ್. ಯಾಕೆಂದರೆ ಆನಯಾನ್ ಕಡಿಮೆ ಆಯಿತು ಲ್ಯಾಟಿಸಲ್ಲಿ, ಆದ್ದರಿಂದ ಇದನ್ನ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಂತ ಕರೀತಾರೆ. ಮೆಟಲ್ ಎಕ್ಸಸ್ ಡಿಫೆಕ್ಟ್ನಿಂದ ಎಫ್ ಸೆಂಟರ್ಸ್ ಕ್ರಿಯೇಟ್ ಆಗುತ್ತೆ. ಎಫ್ ಸೆಂಟರ್ಸ್ ಅಂದರೆ ಕ್ರಿಸ್ಟಲ್ ಲ್ಯಾಟೀಸಲ್ಲಿ ಎಲೆಕ್ಟ್ರಾನು ಹೋಗಿ ಕೂತ್ಕೊಳ್ಳುತ್ತೆ. ಈ ಎಲೆಕ್ಟ್ರಾನು ಇಟ್ ಅಬ್ಸಾರ್ಬ್ಸ್ 1 or 2 wavelengths ಫ್ರಮ್ ದ ವಿಸಿಬಲ್ ಲೈಟ್ ಆ್ಯಂಡ್ ಗಿವ್ಸ್ ಕಲರ್ ಟು ದ ಕ್ರಿಸ್ಟಲ್. ಇದೆಲ್ಲ ನೀವು ಡೀಟೇಲ್ ಆಗಿ ಓದಿದಿರಿ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮಗೆ ಆನ್ಸರ್ ಇಸ್ ಸಿ ಸುಲಭವಾಗಿ ಗೊತ್ತಾಗುತ್ತೆ. ಎಲೆಕ್ಟ್ರಾನ್ಸ್ ಇನ್ ದಿ ಕ್ರಿಸ್ಟಲ್ ಅಂತ ಕೊಡ್ಬೋದು, ಎಫ್ ಸೆಂಟರ್ಸ್ ಅಂತ ಕೊಡ್ಬೋದು, ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಂತ ಕೊಡ್ಬೋದು, ಯಾವ ಥರ ಬೇಕಾದರೂ ಕೇಳ್ಬೋದು. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 5. When NaCl is doped with 1 into 10 to the power of -3 mole of SrCl2 strontium chloride, the number of cation vacancy in the crystal lattice will be ಅಂತ ಕೇಳಿ. ನಿಮಗಿದನ್ನ ಕ್ಲಾಸಲ್ಲಿ ಹೇಳಿರ್ತಾರೆ, ಇಂಪ್ಯೂರಿಟಿ ಡಿಫೆಕ್ಟ್ಸ್ ಅಂತ. ಅಗೇನ್ ನಾನು NaCl ಕ್ರಿಸ್ಟಲ್ ಬರೀತೀನಿ. ಆಯ್ತಾ? Na+Cl-Cl. ನಾನೇನು ಮಾಡ್ತೀನಿ, ಒಂಚೂರು ಇದಕ್ಕೆ ಕ್ರಿಸ್ಟಲ್ ಲ್ಯಾಟಿಸ್ಗೆ SrCl2 ಇಂಪ್ಯೂರಿಟಿ ಬೆರೆಸ್ಬಿಡ್ತೇನೆ. SrCl2 ಅಂದ್ರೇನೋ? ಸ್ಟ್ರಾನ್ಷಿಯಂ ಕ್ಲೋರೈಡ್. ಸ್ಟ್ರಾನ್ಷಿಯಂ ಕ್ಲೋರೈಡಲ್ಲಿ ಯಾವ ಅಯಾನ್ಸ್ ಇರುತ್ತೆ?
SR2 plus and 2Cl minus. ಸ್ಟ್ರಾನ್ಷಿಯಂ ಕ್ಲೋರೈಡ್ನ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲ್ ಲ್ಯಾಟಿಸ್ ಹಾಕಿದ್ರೆ ಕ್ರಿಸ್ಟಲ್ ಲ್ಯಾಟಿಸ್ ಒಳಗಡೆ ಯಾವ್ಯಾವ ಅಯಾನ್ಸ್ ಹೋಗುತ್ತೆ? ಸ್ಟ್ರಾನ್ಷಿಯಂ ಅಯಾನ್ ಅಂಡ್ ಕ್ಲೋರೈಡ್ ಅಯಾನ್. ಕ್ಲೋರೈಡ್ ಅಯಾನ್ ಇಂದ ನಮಗೇನು ತೊಂದರೆ ಆಗಲ್ಲ, ಯಾಕೆಂದ್ರೆ ಸೋಡಿಯಂ ಕ್ಲೋರೈಡ್ ಅಲ್ಲಿ ಇರೋದು ಕೂಡ ಕ್ಲೋರೈಡ್ ಅಯಾನೇ. ಸೊ ಸ್ಟ್ರಾನ್ಷಿಯಂ ಕ್ಲೋರೈಡ್ ಅಲ್ಲಿ ಇರ್ತಕ್ಕಂಥ ಕ್ಲೋರೈಡ್ ಅಯಾನ್ನಿಂದ ನಮ್ಮ NaCl ಕ್ರಿಸ್ಟಲ್ಗೆ ಏನೂ ತೊಂದರೆ ಆಗಲ್ಲ, ಯಾಕೆಂದ್ರೆ ಅದರಲ್ಲಿರೋದು Cl ಮೈನಸ್. ಆದರೆ SR2 ಪ್ಲಸ್ ಇಂದ ಸ್ವಲ್ಪ ತೊಂದರೆ ಆಗತ್ತೆ. SR2 ಪ್ಲಸ್ಗೆ ಜಾಗ ಮಾಡಬೇಕೀಗ. SR2 ಪ್ಲಸ್ಗೆ ಜಾಗ, ಇದು 2 ಪ್ಲಸ್, ಇದು 2 Na ಪ್ಲಸ್ ಖಾಲಿ ಮಾಡಬೇಕಾಗತ್ತೀಗ. ಯಾಕೆ? SR2 ಪ್ಲಸ್ ಕ್ಯಾರೀಸ್ 2 ಪಾಸಿಟಿವ್ ಚಾರ್ಜಸ್. 2 Na ಪ್ಲಸ್ ಖಾಲಿ ಆಗತ್ತೀಗ. ಆಯ್ತಾ? ಖಾಲಿ ಮಾಡಿಬಿಡುತ್ತೆ. SR2 ಪ್ಲಸ್ಗೆ ಜಾಗ ಕೊಡೋದಕ್ಕೋಸ್ಕರ 2 Na ಪ್ಲಸ್ ಖಾಲಿ ಮಾಡುತ್ತೆ. SR2 ಪ್ಲಸ್ಸು 2 ಜಾಗಕ್ಕೂ ಒಂದೊಂದು ಕಾಲು ಹಾಕೊಂಡು ಕೂತ್ಕೊಳ್ಳೋದಿಲ್ಲ, ಅದು ಒಂದು ಜಾಗ ಮಾತ್ರ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಇನ್ನೊಂದು ಜಾಗ ಖಾಲಿ ಬಿಡುತ್ತೆ. ಸೊ SR2 ಪ್ಲಸ್ಗೆ ಜಾಗ ಕೊಡೋದಕ್ಕೆ ಹೋಗಿ 2 Na ಪ್ಲಸ್ ಖಾಲಿ ಆಗಿ ಒಂದು ಜಾಗ ಮಾತ್ರ ಫಿಲಪ್ ಆಗಿ ಇನ್ನೊಂದು ಜಾಗ ಖಾಲಿ ಬೀಳುತ್ತೆ. ಅಂದರೆ ವೇಕೆಂಟ್ ಲ್ಯಾಟಿಸ್ ಸೈಟ್ಸ್ ಆರ್ ಕ್ರಿಯೇಟೆಡ್. ಒಂದು SR2 ಪ್ಲಸ್ ಇದೆ ಅಂದರೆ ಒಂದು ಪಕ್ಕದಲ್ಲಿ ಖಾಲಿ ಇದೆ ಅಂತ ಅರ್ಥ. 10 SR2 ಪ್ಲಸ್ ಇದ್ರೆ 10 ಖಾಲಿ ಜಾಗ ಇದೆ. 100 SR2 ಪ್ಲಸ್ ಇದ್ರೆ 100 ವೇಕೆಂಟ್ ಸೈಟ್ಸ್ ಇದೆ. 1 into 10 to the power of minus 3 mole of SR2 plus 1 into 10 to the power of minus 3 mole of SR2 plus implies ಎಷ್ಟು SR2 ಪ್ಲಸ್ ಇದೆಯೋ, ಒಂದಿದ್ರೆ 1, 100 ಇದ್ರೆ 100, 1000 ಇದ್ರೆ 1000. 1 into 10 to the power of minus 3 mole of SR2 ಪ್ಲಸ್ ಇದ್ರೆ 1 into 10 to the power of minus 3 ವೇಕೆಂಟ್ ಸೈಟ್ಸ್ ಇರುತ್ತೆ. ಎಷ್ಟು SR2 ಪ್ಲಸ್ ಇದೆಯೋ ಅಷ್ಟೇ ವೇಕೆಂಟ್ ಸೈಟ್ಸ್ ಇರುತ್ತೆ. ಇದು 1 into 10 to the power of minus 3 ಅನ್ನೋದು ಮೋಲಲ್ಲಿ ಇರುತ್ತೆ. ಆನ್ಸರ್ನ ಮೋಲಲ್ಲಿ ಕೊಟ್ಟಿಲ್ಲ, ನಂಬರಲ್ಲಿ ಕೊಟ್ಟಿದ್ದಾರೆ. ಮೋಲ್ನ ನಂಬರ್ ಮಾಡಬೇಕಾದ್ರೆ ಅವಗ್ಯಾಡ್ರೋ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತಪ್ಪ? 6 into 10 to the power of 20. ಅದಕ್ಕೆ ನಿಯರೆಸ್ಟ್ ಆನ್ಸರ್ ನೋಡಿ. ಅರ್ಥ ಆಯ್ತಾ? ಎಸ್. ವಿ ಶಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 6. In a FCC arrangement of A and B atoms, A atoms occupy the corners while B occupy the face centers of the unit cell. One atom of A is missing from a corner of the unit cell. The simplest formula of the compound is. ಸರಿಯಾಗಿ ಓದ್ಕೊಳ್ಳಿ. ಕಾರ್ನರ್ಸ್ ಅಲ್ಲಿ ಯಾವ ಆಟಮ್ಸ್ ಇದೆ ಅಂತ ಕೊಟ್ಟಿದ್ದಾರೆ? ಎ ಆಟಮ್ಸ್. ಎಷ್ಟು ಕಾರ್ನರ್ಸ್ ಇರುತ್ತೆ? 8. ಈಚ್ ಕಾರ್ನರ್ ಕಾಂಟ್ರಿಬ್ಯೂಟ್ಸ್ ಹೌ ಮಚ್? 1/8 ಈಕ್ವಲ್ಸ್ 1 ಆಟಮ್ ಆಫ್ ಎ. ಹೌದಾ? ಆಲ್ ರೈಟ್. ಬಿ ಆಕ್ಯುಪೈ ದ ಫೇಸ್ ಸೆಂಟರ್ಸ್. ಫೇಸ್ ಸೆಂಟರ್ಸ್ ಅಲ್ಲಿ ಬಿ ಇದೆ. ಎಷ್ಟು ಫೇಸ್ ಸೆಂಟರ್ಸ್ ಇರುತ್ತೆ? 6. ಆಮೇಲೆ ಈಚ್ ಕಾಂಟ್ರಿಬ್ಯೂಟ್ಸ್ ಹಾಫ್, ಅಂದ್ರೆ 3 ಆಟಮ್ಸ್ ಆಫ್ ಬಿ ಇದೆ. ಇನ್ನೇನು ಇಲ್ಲದೆ ಹೋಗ್ಬಿಟ್ಟಿದ್ರೆ 1 ಆಟಮ್ ಎ, 3 ಆಟಮ್ ಬಿ, ಫಾರ್ಮುಲಾ AB3 ಅಂತ ಬರೆದು ಬಿಡ್ಬೋದಾಗಿತ್ತು.
ಆದರೆ ಮುಂದೆ ಹೇಳ್ತಾರೆ ಒನ್ ಆಟಮ್ ಆಫ್ ಎ ಈಸ್ ಮಿಸ್ಸಿಂಗ್ ಫ್ರಮ್ ಎ ಕಾರ್ನರ್. ಹಾಗಂದ್ರೆ ನೋಡಿ ಈಗ ಹಾ, ಇದು ಕ್ರಿಸ್ಟಲು, ಇಲ್ಲೆಲ್ಲ ಎ, ಈ 4 ಆಯ್ತು, 5 ಆಯ್ತು, 6 ಆಯ್ತು, 7 ಆಯ್ತು, ಆದ್ರೆ 8ನೇದು ಖಾಲಿ ಇದೆ, ಇಲ್ಲಿಲ್ಲ. ಅದನ್ನೇ ಕೊಟ್ಟಿದ್ರು. ಒನ್ ಆಟಮ್ ಆಫ್ ಎ ಇಸ್ ಮಿಸ್ಸಿಂಗ್ ಫ್ರಮ್ ಎ ಕಾರ್ನರ್. ಒಂದು ಕಾರ್ನರ್ ಖಾಲಿ ಇದೆ. ಹಾಗಾದ್ರೆ ನೀವು 8 ಕಾರ್ನರ್ ತಗೋಬಾರ್ದು. ಎಷ್ಟು ತಗೋಬೇಕು? 7 ಕಾರ್ನರು. ಯಾಕೆ ಅಂದ್ರೆ 8ನೇ ಕಾರ್ನರ್ ಖಾಲಿ ಇದೆ. 7 into 1/8 ಅಂದ್ರೆ ಎಷ್ಟಾಯ್ತು? 7/8 ಆಟಮ್ ಆಫ್ ಎ. ಬಿ ನೇನು ಫೇಸ್ ಸೆಂಟರ್ಸ್ಗೆ ಏನು ತೊಂದರೆ ಮಾಡಿಲ್ಲ. ಈಗ ಒಂದ್ ಕಡೆ ಎ ಬರೀರಿ, ಇನ್ನೊಂದು ಕಡೆ ಬಿ ಬರೀರಿ. ಎ ಎಷ್ಟಿದೆ? 7/8. ಬಿ ಎಷ್ಟಿದೆ? 3. ಇವೆರಡನ್ನು ಹೋಲ್ ನಂಬರ್ ಮಾಡಿ. ಹೇಗಪ್ಪ? ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತೀರಿ? 8. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? ಇದು 7, ಇದು 24. ಹಾಗಾದ್ರೆ ಫಾರ್ಮುಲಾ ಏನಾಯ್ತು? A7 B24. ಒಂದು ಕಾರ್ನರ್ ಮಿಸ್ ಆಗಿದ್ದರಿಂದ ಫಾರ್ಮುಲಾ ಈ ತರ ಆಗತ್ತೆ. ಸೊ ಇನ್ an FCC arrangement of A and B atoms, A atoms occupy the corners, one of the corners is missing ಅಂದ್ರೆ ಈ ರೀತಿ ಆಗತ್ತೆ. ಅಲ್ಲೇ ಇದೆ. ರೈಟ್. ಹಾಗಾದ್ರೆ ಬನ್ನಿ. ನಾಟ್ yes. Question number 7. Ferrous oxide ಫಾರ್ಮುಲಾ ಗೊತ್ತಿದೆ ಅಲ್ವಾ? FeO. ಫೆರಿಕ್ ಆಕ್ಸೈಡ್ ಅಂದ್ರೆ Fe2O3. ಆ ಫಾರ್ಮುಲಾಗಳ ನಾಲೆಡ್ಜ್ ಚೆನ್ನಾಗಿರ್ಬೇಕು. ಫೆರಸ್ ಆಕ್ಸೈಡ್ ಹ್ಯಾಸ್ ಎ ಕ್ಯೂಬಿಕ್ ಸ್ಟ್ರಕ್ಚರ್. ಕ್ಯೂಬಿಕ್ ಸ್ಟ್ರಕ್ಚರ್ ಅಂದ್ರೆ ಸಿಂಪಲ್ ಕ್ಯೂಬಿಕ್ ಆಗಿರ್ಬೋದು, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಆಗಿರ್ಬೋದು, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಆಗಿರ್ಬೋದು. ಅವರು ಅದನ್ನು ಕೊಟ್ಟಿಲ್ಲ, ಸುಮ್ಮನೆ ಕ್ಯೂಬಿಕ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟಿದ್ದಾರೆ. ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಎಷ್ಟಪ್ಪ? 5 ಆಂಗ್ಸ್ಟ್ರಾಮ್. ಎಡ್ಜ್ ಲೆಂತ್ಗೆ ಏನು ನೀವು ಕಾಮನ್ ಸಿಂಬಲ್ ಉಪಯೋಗಿಸೋದು? ಎ. 5 ಆಂಗ್ಸ್ಟ್ರಾಮ್. ಯೂನಿಟ್ ಕಡೆ ಗಮನ ಇರಲಿ. ಡೆನ್ಸಿಟಿ ಆಫ್ ದಿ ಆಕ್ಸೈಡ್ ಎಷ್ಟಿದೆ? 4 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಇದು ಆಂಗ್ಸ್ಟ್ರಾಮ್ ಅಲ್ಲಿದೆ, ಇದು ಗ್ರಾಮ್ ಅಲ್ಲಿದೆ, ಸೆಂಟಿಮೀಟರ್ ಕ್ಯೂಬ್. ಇವೆಲ್ಲನೂ ಗಮನಿಸಬೇಕು. ದಿ ನಂಬರ್ ಆಫ್ Fe2 plus and O2 minus ions present in each unit cell will be ಅಂತ ಕೊಟ್ಟು. ಹೇಗೆ ಮಾಡೋದು? ಇಲ್ಲಿ ಸಾಮಾನ್ಯವಾಗಿ ಐರನ್ನಿನ ಅಟಾಮಿಕ್ ಮಾಸ್ ಕೊಟ್ಟಿರ್ತಾರೆ, ಯೂಶಲಿ ಕೊಟ್ಟಿರ್ತಾರೆ 56. ಯು ನೀಡ್ ನಾಟ್ ಹ್ಯಾವ್ ಟು ರಿಮೆಂಬರ್. ಆಕ್ಸಿಜನ್ 1 ಮಾತ್ರ ನೀವು ಗ್ಯಾಪ್ ಇಟ್ಕೋಬೇಕು. ಅಲ್ಲಿಗೆ 72 ಆಯಿತು. ಮೋಲಾರ್ ಮಾಸ್ 1 ಮಾತ್ರ ನೀವು ಮಾಡ್ಕೋಬೇಕಾಗತ್ತೆ. ಪ್ರಾಬ್ಲಮ್ನಲ್ಲಿ ಅಟಾಮಿಕ್ ಮಾಸ್ ಆಫ್ ಐರನ್ ಕೊಟ್ಟಿರ್ತಾರೆ. ಈಗ ನಿಮಗೆ ಈ ಫಾರ್ಮುಲಾನ ಸುಮಾರು ಸತಿ ಉಪಯೋಗಿಸಿದ್ರಿ, ಮರ್ತು ಹೋಗಿದ್ರೆ ಇನ್ನೊಂದ್ಸಲಿ ನೀಟಾಗಿ ಬರ್ಕೊಳ್ಳಿ. ಜ್ಞಾಪಕ ಬಂತ? ಡೆನ್ಸಿಟಿ ಈಕ್ವಲ್ಸ್ Zm by Na into A ಕ್ಯೂಬ್. ನಮಗೆ ಪ್ರಾಬ್ಲಮ್ ಅಲ್ಲಿ ಡೆನ್ಸಿಟಿ ಕೊಟ್ಟಿದ್ದಾರೆ. ಎಫ್ ಕ್ಯೂಬಿಕ್ ಝೆಡ್ ಗೊತ್ತಿಲ್ಲ ನಮಗೆ. ಫೇಸ್ ಸೆಂಟರ್ಡ್ ಆಗಿದ್ರೆ 4 ಅಂತ ಹಾಕೋಬೋದಾಗಿತ್ತು. ಬಾಡಿ ಸೆಂಟರ್ಡ್ ಅಂದರೆ 2 ಅಂತ ಹಾಕ್ಬೋದಾಗಿತ್ತು. ಸಿಂಪಲ್ ಕ್ಯೂಬಿಕ್ ಅಂದರೆ 1 ಅಂತ ಹಾಕ್ಬೋದಾಗಿತ್ತು. ಝೆಡ್ ಗೊತ್ತಿಲ್ಲ. ಮೋಲಾರ್ ಮಾಸ್ ಗೊತ್ತಿದೆ 72. ಅವಗ್ಯಾಡ್ರೋ ನಂಬರ್ ಗೊತ್ತಿದೆ. ಎಡ್ಜ್ ಲೆಂತ್ ಅವರೇ ಕೊಟ್ಟಿದ್ದಾರೆ.
ಎಡ್ಜ್ ಲೆಂತ್ಗೆ ಆಂಗ್ಸ್ಟ್ರಾಮ್ ಯೂನಿಟ್ನೇ ಉಪಯೋಗಿಸ್ಕೊಳ್ಳೋಣ ಅಥವಾ ಏನಾರ ಬದಲಾವಣೆ ಮಾಡಬೇಕಾ ಯೋಚನೆ ಮಾಡಿ. ಖಂಡಿತ ಬದಲಾವಣೆ ಮಾಡಬೇಕು. ಯಾಕೆ ಅಂದರೆ ಡೆನ್ಸಿಟಿನ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ ಮಾಡಿದ್ದಾರೆ. ಹಾಗಾಗಿ ಆಂಗ್ಸ್ಟ್ರಾಮ್ನ ಸೆಂಟಿಮೀಟರ್ನಲ್ಲಿ ಬರೀಬೇಕು. ಒಂದು ಆಂಗ್ಸ್ಟ್ರಾಮ್ ಅಂದರೆ 10⁻⁻10 ಮೀಟರ್. ಸೆಂಟಿಮೀಟರ್ ಅಂದರೆ ಇಂಟು 100. ವಾಟ್ ಇಸ್ 10⁻⁻10 ಇಂಟು 100? 10⁻⁻8 ಸೆಂಟಿಮೀಟರ್. ಒಂದು ಆಂಗ್ಸ್ಟ್ರಾಮ್ ಅಂದರೆ 10⁻⁻8 ಸೆಂಟಿಮೀಟರ್. ಅಂದರೆ ಎ ಈಕ್ವಲ್ಸ್ 5 ಇಂಟು 10⁻⁻8 ಸೆಂಟಿಮೀಟರ್. ಡೆನ್ಸಿಟಿ ಕೊಟ್ಟಿದ್ದಾರೆ, ಅವಗ್ಯಾಡ್ರೋ ನಂಬರ್ ನಿಮಗೆ ಗೊತ್ತಿದೆ, ಎಡ್ಜ್ ಲೆಂತ್ ಗೊತ್ತಿದ್ದಾರೆ, ಮೋಲಾರ್ ಮಾಸ್ ಗೊತ್ತಿದೆ. ಅಂದರೆ ಏನು ಕಂಡುಹಿಡ್ಕೋಬೋದು? ಝೆಡ್. ಝೆಡ್ ಈಕ್ವಲ್ಸ್ ಡಿ ಇಂಟು ಎನ್ ಎ ಇಂಟು ಎ ಕ್ಯೂಬ್ ಡಿವೈಡೆಡ್ ಬೈ ಎಮ್. ಡಿ ಎಷ್ಟಪ್ಪ? 5 ಇಂಟು ಡಿ ಎಷ್ಟು? ಡೆನ್ಸಿಟಿ 4, ಅವಗ್ಯಾಡ್ರೋ ನಂಬರ್ 6, ಮೋಲಾರ್ ಮಾಸ್ ಗೊತ್ತಿದೆ. ಅಂದರೆ ಏನು ಕಂಡುಹಿಡ್ಕೋಬೋದು? ಝೆಡ್. ಝೆಡ್ ಈಕ್ವಲ್ಸ್ ಡಿ ಇಂಟು ಎನ್ ಎ ಇಂಟು ಎ ಕ್ಯೂಬ್ ಡಿವೈಡೆಡ್ ಬೈ ಎಮ್. ಡಿ ಎಷ್ಟಪ್ಪ? 5 ಇಂಟು ಡಿ ಎಷ್ಟು? ಡೆನ್ಸಿಟಿ 4, ಅವಗ್ಯಾಡ್ರೋ ನಂಬರ್ 6 ಇಂಟು 10⁻23. ಎ ಕ್ಯೂಬ್ 5 ಇಂಟು 10⁻⁻8 ಹೋಲ್ ಕ್ಯೂಬ್. 5 ಕ್ಯೂಬ್ 125. 10⁻⁻8 ಹೋಲ್ ಕ್ಯೂಬ್ is 10⁻⁻24 divided by molar mass is 72. ಫಸ್ಟು 10 ಪವರ್ನ ಸಿಂಪ್ಲಿಫೈ ಮಾಡ್ಕೊಂಬಿಡಿ. 10⁻⁻1 ಬರುತ್ತೆ. ಆಯ್ತಾ? 125 ಇಂಟು 4 500. ತಪ್ಪು ಮಾಡಬಾರ್ದು. 500 ಇಂಟು 6 3000 ಡಿವೈಡೆಡ್ ಬೈ 72ನ ಅಪ್ರಾಕ್ಸಿಮೇಟ್ಲಿ 70 ಅಂತ ತಗೊಳ್ಳಿ, ಪರವಾಗಿಲ್ಲ ಅಲ್ವಾ? 7 4s are 28. 2 approximately 7 2s are 42 into 10⁻⁻1 ಅಂದರೆ 4.2. ಮರಿಬೇಡಿ, 10⁻⁻1 ಇದೆ. ಸೊ Z can never be a fraction. It's a whole number. ಇಲ್ಲ Z1 ಆಗಿರಬೇಕು, ಇಲ್ಲ 2 ಆಗಿರಬೇಕು, ಇಲ್ಲ 4 ಆಗಿರಬೇಕು. Round it off to the nearest whole number. Z equals 4. 4 ಅಂದರೆ FCC, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ ಅಲ್ವಾ? ಝೆಡ್ ಬಂದೋಯ್ತು. ಆದರೆ ನಮಗೆ ಝೆಡ್ ಕೇಳಿಲ್ಲಪ್ಪ, ಅವ್ರು ಕೇಳಿರೋದೇನೋ Fe2 ಪ್ಲಸ್ O2 ಮೈನಸ್. ನೀವೇ ಗೆಸ್ ಮಾಡ್ತೀರಾ ಈಗ? ಇದರ ಲ್ಯಾಟೀಸಲ್ಲಿ ಯಾವುದಿರುತ್ತೆ? ವಾಯ್ಡ್ಸಲ್ಲಿ ಯಾವ್ದು? ಲ್ಯಾಟೀಸಲ್ಲಿ O2 ಮೈನಸ್ ಇರುತ್ತೆ. 90% ಆಫ್ ದ ಕ್ರಿಸ್ಟಲ್ಸ್ ಅಲ್ಲಿ ನೆಗೆಟಿವ್ ಅಯಾನ್ ಇರುತ್ತೆ. ಲ್ಯಾಟೀಸಲ್ ಅಂದರೆ ಏನಪ್ಪ? ಕಾರ್ನರ್ಸ್ ಮತ್ತು ಫೇಸ್ ಸೆಂಟರ್ಸ್. ಕಾರ್ನರ್ಸ್ ಇಂದ ಎಷ್ಟು ಬರುತ್ತೆ? 1. ಫೇಸ್ ಸೆಂಟರ್ಸ್ ಇಂದ ಎಷ್ಟು ಬರುತ್ತೆ? 6 ಇಂಟು ಹಾಫ್ 3. ಟೋಟಲ್ ಎಷ್ಟಾಯಿತು? 4. ದೇರ್ ಶುಡ್ ಬಿ 4 ಆಕ್ಸೈಡ್ ಅಯಾನ್ಸ್. 4 ಆಕ್ಸೈಡ್ ಅಯಾನ್ಸ್ ಅಂದರೆ ನೆಗೆಟಿವ್ ಚಾರ್ಜ್ ಎಷ್ಟಾಯಿತು? 4 ಇಂಟು -2 -8 +8 ಬರಬೇಕು. ಐರನ್ನು ಎಷ್ಟು ಇದೆಷ್ಟಿರಬೇಕು? 4. 4 ಇಂಟು +2 is +8. ಸೊ ದೇರ್ ಶುಡ್ ಬಿ 4 Fe2 plus and 4 O2 minus ions and 4 FeO. ಕೇಳಿರೋದೇನಲ್ಲಿ? ದ ನಂಬರ್ ಆಫ್ Fe2 plus and O2 minus present are 4 and 4. 4 and 4. ಇನ್ನೂ ಒಂಥರ ಅರ್ಥ ಮಾಡ್ಕೋಬೋದು. Z equals 4 ಬಂತಲ್ವಾ? ಅದು FCC.
ಎಫ್ ಸಿ ಸಿನಲ್ಲಿ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಸೆಲ್ ಈಸ್ 4. 4 ಅಂದರೆ ಸೆಲ್ಲಲ್ಲಿ ಒಟ್ಟು 4 FeO ಇರುತ್ತೆ. ಅಂದರೆ 4 Fe2 ಪ್ಲಸ್ 4O2 ಮೈನಸ್. ಹಾಗೂ ಅರ್ಥ ಮಾಡ್ಕೋಬೋದು. ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಈಸ್ 4. ಅಂದರೆ ಸೆಲ್ಲಲ್ಲಿ 4 FeO ಇರುತ್ತೆ. 4 FeO ಅಂದರೆ 4 Fe2 ಪ್ಲಸ್ 4O2 ಮೈನಸ್. ಓಕೆ.